ಬನ್ನಿ ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡಿ ಪಡ್ಡುಗೆ ಸ್ಟಫ್ ಮಾಡಿ ಮಾಡೋಣ. ರೆಗ್ಯುಲರ್ ಆಗಿ ಪ್ಲೇನ್ ಪಡ್ಡು ಮಾಡ್ಕೊಳ್ತಾ ಇರ್ತೀವಲ್ಲ, ಈ ಥರ ಮಸಾಲ ಆಲೂಗೆಡ್ಡೆ ಪಲ್ಯನ ಸ್ಟಫ್ ಮಾಡಿ ಮಾಡಿದಾಗ ಭಾಳ ಟೇಸ್ಟಿಯಾಗಿರುತ್ತೆ. ಏನೋ ರುಚಿಯಾಗಿ ವಿಭಿನ್ನವಾಗಿ ಮಾಡಿದಾರಲ್ಲ ಅಂತ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಡೈವರ್ಷನ್ ತೊಗೊಳೋದು ಅಷ್ಟೇ, ಇನ್ನೇನು ಸ್ಪೆಷಲ್ ಅಂತ ಏನಿಲ್ಲ. ಬಟ್ ಯೂನಿಕ್ಕಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಹೊರಗಡೆ ಒಳಗಡೆ ಸ್ಟಫಿಂಗ್ ಪಲ್ಯ ಭಾಳ ರುಚಿಯಾಗಿರುತ್ತೆ. ಅದಕ್ಕೆ ಮುಂಚೆ ಚಟ್ನಿ ರೆಡಿ ಮಾಡ್ಕೋಬೇಕಾದ್ರೆ ಕಾಂಬಿನೇಷನು. ಚಟ್ನಿಗೆ ಜಾಸ್ತಿ ಪದಾರ್ಥಗಳು ಹಾಕಬಾರ್ದು, ಸಿಂಪಲ್ ಚಟ್ನಿ. ಒಂದು ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಒಂದು 1/4 ಕಪ್ ಹುರ್ಗಡ್ಲೆ, ಒಂದೇ ಒಂದು ಏಲಕ್ಕಿ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕೋರ್ಸಾಗಿ ಚಟ್ನಿ ರೆಡಿ ಮಾಡ್ಕೋಬೇಕು. ಯಾವಾಗಲೂ ನೈಸಾಗಿ ಚಟ್ನಿನ ರುಬ್ಬಾರ್ದು, ಚೆನ್ನಾಗಿರೋದಿಲ್ಲ. ಈ ಆಲೂಗೆಡ್ಡೆ ಸ್ಟಫಿಂಗ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಮೊದಲೇ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿರಬೇಕು. ಸಿಪ್ಪೆ ತೆಗೆದು ಬೇಯಿಸ್ಕೊಂಡ್ರೆ ಈಸಿಯಾಗಿ ಮ್ಯಾಶ್ ಮಾಡ್ಬೋದು. ಒಂದು ಪಾತ್ರೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಬೇಸಿಕ್ ಒಗ್ಗರಣೆ ಸಾಸಿವೆ ಹಾಕ್ಬಿಟ್ಟು, ಹಿಂಗೆ ಹಾಕಿ ಮತ್ತು ಅಚ್ಕಾರದ ಪುಡಿನ ಸೇರಿಸ್ಬಿಟ್ಟು, ಸ್ವಲ್ಪ ಅಚ್ಕಾರದ ಪುಡಿ ಹಸಿ ವಾಸನೆ ಹೋದ್ಮೇಲೆ ಈ ಬೇಯಿಸಿಟ್ಕೊಂಡಂಥ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಹಾಕಿ ಪಲ್ಯ ಮಾಡ್ಕೊಂಬಿಡ್ಬೇಕು. ಅದಕ್ಕೇನು ಅಡಿಷನ್ ಏನು ಹಾಕಬೇಡಿ, ಗರಂ ಮಸಾಲ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಏನು ಬೇಡ, ಇಷ್ಟೇ ಸಾಕು, ಸಿಂಪಲ್. ಈಗ ಪಡ್ಡು ಸ್ಟ್ಯಾಂಡ್ ಇಟ್ಬಿಟ್ಟು, ಅಂದರೆ ಪಡ್ಡು ಕಲ್ಲು ಇಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕಿ ಸ್ವಲ್ಪನೇ ಆ ಗುಳಿ ಒಳಗಡೆ ಹಿಟ್ಟು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಯಾಕಂದರೆ ನಾವು ಆಲೂಗೆಡ್ಡೆನ ಸ್ಟಫ್ ಮಾಡ್ತಾಯಿದ್ದೀವಿ ನೋಡಿ, ಈ ಥರ ಉಂಡುಂಡೆ ಮಾಡಿ ಹಾಕಿ. ಸೊ ಹಾಗಾಗಿ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ, ತಿರುಗ್ಸೋಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪನೇ ಹಿಟ್ಟು ಹಾಕಿ ಆಲೂಗೆಡ್ಡೆನ ಸ್ಟಫ್ ಮಾಡಿ ಮೇಲೆ ಮತ್ತೆ ಒಂಚೂರು ಹಿಟ್ಟು ಹಾಕಿ ಕವರ್ ಮಾಡಿ ಒಂದು ಕಡೆ ಬೆಂದ ಮೇಲೆ ರಿವರ್ಸು ತಿರುಗ್ಸಾಕೋದು. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡ್ರೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ಖಂಡಿತ ನಾನು ವಿಡಿಯೋ ಹಾಕಿದ್ದೀನಲ್ಲ, ನೋಡಿಬಿಟ್ಟು ಇಮಿಡಿಯೇಟಾಗಿ ಮಾಡ್ಕೊಳ್ಳಿ. ಈ ಪಡ್ಡು ಹಿಟ್ಟು ಹೆಂಗೆ ಮಾಡಬೇಕು ಅಂತಂದರೆ ಬಾಯಲ್ಲಿ ಹೇಳ್ತೀನಿ, ನಾನು ಮಾಡಿ ಹಿಟ್ಟನ್ನು ಮಾಡೋದು ತೋರಿಸಿರೋದಿಲ್ಲ. 3 ಗ್ಲಾಸ್ ಅಕ್ಕಿ, ಯಾವುದಾದ್ರೂ ಅಕ್ಕಿ ತಗೊಳ್ಳಿ, ಸೋನಾ ಮಸೂರಿ, IR8, ನೀವು ಯಾವ್ದು ಊಟಕ್ಕೆ ಬಳಸ್ತೀರೋ ಅದೇ ಅಕ್ಕಿ. 1 ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಅವಲಕ್ಕಿ, ಅರ್ಧ ಗ್ಲಾಸ್ ಸಬ್ಬಕ್ಕಿ. ಇಷ್ಟನ್ನು 7 ಇಂದ 8 ಗಂಟೆ ಕಾಲ ಚೆನ್ನಾಗಿ ನೆನೆಸಿ ರುಬ್ಬಿಟ್ಟು 8 ಗಂಟೆ ಕಾಲ ಫರ್ಮೆಂಟೇಷನ್ಗೆ ಬಿಟ್ಟು ಬೆಳಗ್ಗೆ ಹೊತ್ತು ಈ ಥರ ಪಡ್ಡು ಮಾಡಿದ್ರೆ ಸೂಪರಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ಓಕೆನಾ?